ರೈಟ್, ಇನ್ನು ಚಿಕ್ಕಮಗಳೂರಿಗೆ ಹೋಗೋಣ. ಚಿಕ್ಕಮಗಳೂರಿನ ಪರಿಸ್ಥಿತಿ ಏನು? ಬಸ್ಗಳು ಸಿಗ್ತಾ ಇದೆಯಾ ಇಲ್ವಾ? ಮಲೆನಾಡು ಪ್ರದೇಶದಲ್ಲಿ ಹೇಗಿದೆ ಅಂತ. ಚಿಕ್ಕಮಗಳೂರಿನ 6 ಡಿಪೋಗಳ ಬಸ್ಗಳು ಸ್ತಬ್ಧವಾಗಿದೆ. ಅಂದರೆ ಟೌನ್ದು 560 ಬಸ್ಗಳ ಸಂಚಾರ ಸಂಪೂರ್ಣ ಸ್ಥಗಿತ ಅಂತೆ. ಯಾರು ಡಿಪೋಯಿಂದ ಹೊರಗೆ ಬಂದಿಲ್ಲ, ಬಸ್ ಡಿಪೋದಲ್ಲೇ ನಿಂತಿವೆ. KSRTC ಬಸ್ಗಳೆಲ್ಲವೂ ಕೂಡ ಯಾರು ಬಸ್ಸನ್ನು ಹೊರಗೆ ತೆಗಿತಾ ಇಲ್ಲ. ಬಸ್ ಸಿಗದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಸಹಜವಾಗಿ 560 ಬಸ್ ಇಲ್ಲ ಅಂದರೆ ಒಂದು ಬಸ್ಸಲ್ಲಿ 50 ಜನ ಅಂದ್ಕೊಳ್ರಿ. 560 ಬಸ್ಸು ಇಂಟು 50 ಜನ, ಎಷ್ಟು ಜನ ಪರದಾಡಬೇಕು? ಸಹಜ ಎಲ್ಲರಿಗೂ ಪ್ರಾಬ್ಲಮ್ಮೇ ನೋಡಿ. ಅವ್ರು ಯಾರೋ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಬೇಕು, ಲಾಸ್ಟ್ ಡೇಟು, ಬಸ್ ಸಿಗ್ತಿಲ್ಲ ಅಂತಾರೆ. ಹೀಗೆ ಹೆಲ್ತ್ ಇಶ್ಯೂಸ್ ಇರೋರು ಇರ್ತಾರೆ, ಶಾಲಾ ಕಾಲೇಜುಗಳಿಗೆ ಹೋಗೋರು ಇರ್ತಾರೆ, ಕಚೇರಿಗಳಿಗೆ ಹೋಗೋರು ಇರ್ತಾರೆ, ಎಮರ್ಜೆನ್ಸಿ ಅಂತ ಎಲ್ಲೋ ಯಾವುದೋ ಊರಿಗೆ ಹೋಗೋರು ಇರ್ತಾರೆ. ಇದು ಸಂಚಾರ ಜೀವನಾಡಿ. KSRTC BMTC ಅಲ್ಲ. ಆ ಜೀವನಾಡಿಯ ಜೀವನೇ ನಿಂತು ಹೋಗ್ಬಿಟ್ರೆ ಪಾಪ ಪ್ರಯಾಣಿಕರಿಗೆ ಕತೆ ಏನು ಮಾಡಬೇಕು ಅವರು? ಹಾಗಾಗಿ ಬಸ್ ಸಿಗದೆ ಚಿಕ್ಕಮಗಳೂರಲ್ಲೂ ಕೂಡ 6 ಡಿಪೋಗಳಲ್ಲೇ ಬಸ್ಗಳೆಲ್ಲವೂ ಕೂಡ ಸ್ಟಾಪ್ ಆಗಿದೆ. ಯಾರೂ ಬಸ್ಸನ್ನು ಹೊರಗೆ ತೆಗಿತಾ ಇಲ್ಲ. ಜೊತೆಗೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಕ್ಕಂಥವ್ರಿಗೆ ತುಂಬ ತೊಂದರೆ ಆಗಿದೆ. ಕೆಲವ್ರಿಗೆ ಮಾಹಿತಿ ಇದೆ, ಕೆಲವ್ರಿಗೆ ಮಾಹಿತಿ ಇಲ್ಲ. ಮಾಹಿತಿ ಇದ್ದರೂ ಕೆಲವರು ಒಂದು ಚಾನ್ಸ್ ತಗೊಳ್ಳೋಣ ಅಂತ ಬಸ್ ಸ್ಟ್ಯಾಂಡಿಗೆ ಬಂದಿರ್ತಾರೆ.